ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು ಸೂಪರ್ ಡೂಪರ್ಗೆ ಹಣ್ಣು ತಗೊಳಕ್ಕೆ ಬಂದಿದ್ದೀವಿ ಫ್ರೆಂಡ್ಸ್. ಇವತ್ತು ತಿನ್ನಬೇಕು ಅಂತ ಅನ್ನಿಸ್ತು. ಮತ್ತು ಶಿವಾನು ತಿನ್ಬೇಕಲ್ಲ, ಹಣ್ಣುಗಳೆಲ್ಲ ಜಾಸ್ತಿ. ಸೈಕಲ್ ಕ್ಯಾಪಲ್ಲಿ ನಾವು ತಿನ್ನೋಣ ಅಂತ ಬಂದಿದ್ದೀವಿ. ಅದಕ್ಕೆ ಏನೇನು ಬೇಕು ಎಲ್ಲ ತಗೊಳ್ತಾ ಇದ್ದೀವಿ. ಕಡಿಮೆ ರೇಟದ್ದು ಏನು ಹಣ್ಣು ಐತೆ ಅದು ಮಾತ್ರ ತಗೋತಿದ್ದೀವಿ ಫ್ರೆಂಡ್ಸ್. ಇದು ಕೈಕಂಡ್ರಳ್ಳಿ ಅಂತ ಫ್ರೆಂಡ್ಸ್. ನಮ್ಮ ಸ್ಟಾಪಿಂದ ಫುಲ್ಲು ಮುಂದೆ ಬಂದ್ಬಿಟ್ಟಿದ್ದೀವಿ. ಇಲ್ಲಾದರೂ ಕಡಿಮೆಗೆ ಹಣ್ಣು ಸಿಗ್ತಾವ ಅಂತ. ಗ್ರಹಣ ಬೇರೆ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್. ಕೇವಲ ನಿಮಿಷಗಳಲ್ಲಿ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದೆ, ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಈಗ ಮತ್ತೆ ಹೋಗಿ ಗ್ರಹಣ ಮುಗಿದ್ಮೇಲೆ ಮನೆ ಕ್ಲೀನಿಂಗ್ ಎಲ್ಲ ಮಾಡಬೇಕು ಫ್ರೆಂಡ್ಸ್. ಅರ್ಧ ಕೆಜಿ ಕೊಡಿ ಅಣ್ಣ. ಹಾಂ, ಮ್ಯಾಂಗೋ ಎಲ್ಲ ಐತೆ. ಇದೇನಣ್ಣ? ಇದೇನು? ಸೌತೆಕಾಯಿ. ಏನಿದು? ಇದೇ ಫಸ್ಟ್ ಟೈಮ್ ಈ ಥರ ನೋಡ್ತಿರೋದಲ್ಲ. ತಗೋ ಒಂದೆರಡು. ಇದೆಲ್ಲ ನಿಮ್ದೇನಣ್ಣ? ಇದು ಫುಲ್ಲು ಅಂಗಡಿ? ಓ, ಇದೆಲ್ಲ ನಿಮ್ದೇನಾ? ಆರೆಂಜ್ ತಗೋತೀಯಾ? ಮೂಸಂಬಿನ ಆರೆಂಜ್ ಅದು ತಗೋ. ಕೆ ಜಿ ಎಷ್ಟು ಮೂಸಂಬಿ? ಇದು ಸುಲ್ಕೊಂಡು ತಿನ್ನೋದಾ? ಏನಾದ್ರೆ ಹೆಸರು ಕಿತ್ಲೆ ಹಣ್ಣು ಅದಲ್ಲ? 150. ನೀನು ತಿನ್ನೋಕ್ಕೆ ಅರ್ಧ ಕೆ ಜಿ ಕೊಡಿ ಹೇಳೋದು. ಬಾಳೆಹಣ್ಣು ತಗೋತೀಯಾ? ಈ ಹಣ್ಣಿನ ಅಂಗಡಿನಲ್ಲಿ ಏನಾದರೂ ಒಂದು ಲೈಫಲ್ಲಿ ತಿಂದೇ ಇರೋ ಹಣ್ಣು ತಿನ್ಬೇಕಲ್ಲ ಅಂತ ನೋಡಿದಾಗ ನನಗೆ ಸ್ಟ್ರಾಬೆರಿ ಕಾಣಿಸಿದ್ದು. ಅದ್ರ ಪಕ್ಕದಲ್ಲಿ ಇದು ಫ್ರೆಂಡ್ಸ್ ರೇಷ್ಮೆ ಹಣ್ಣು, ನಾವು ಕಂಬಳಿ ಹಣ್ಣು ಅಂತ ಕರಿತೀವಿ. ಇದರ ಬ್ಲೂಬೆರಿ ಅಂತ ಪ್ಯಾಕ್ ಮಾಡ್ಬಿಟ್ಟು ಮಾರ್ತಾವ್ರೆ ಫ್ರೆಂಡ್ಸ್. ಇದನ್ನು ಚಿಕ್ಕ ವಯಸ್ಸಲ್ಲಿ ಎಷ್ಟು ತಿಂದು ಬಿಸಾಕ್ಬಿಟ್ಟಿದೀವೋ. ಈ ಹಣ್ಣು ನೋಡ್ಬಿಟ್ಟು ನನಗೆ ಅಲ್ಲೇ ನಗು ಬಂದ್ಬಿಡ್ತು ಫ್ರೆಂಡ್ಸ್. ಈ ಗಿಡನ ನಾವು ವೇಸ್ಟ್ ಅಂದ್ಬಿಟ್ಟು ಕಿತ್ತು ಎಸಿತಾ ಇದ್ವಿ. ಅಲ್ಲಿ ಇಲ್ಲಿ ನೀಲಗಿರಿ ತೋಪುಗಳಲ್ಲೆಲ್ಲ ಬೆಳೀತೈತೆ ಅದು. ನಾವು ಸೌದೆಗೆ ಹೋದಾಗೆಲ್ಲ ನೋಡ್ತಿದ್ವಿ, ವೇಸ್ಟ್ ಅನ್ಕೊಳ್ತಾ ಇದ್ವಿ. ಅದನ್ನು ಪ್ಯಾಕ್ ಮಾಡ್ಬಿಟ್ಟು ಮಾರ್ತಾವ್ರೆ. ಏನೋ ಪ್ರಪಂಚ ಎಲ್ಲಿ ಹೋಗ್ತಿತ್ತೋ ಏನು ಕತೆನೋ. ಚಿಕ್ಕ ವಯಸ್ಸಲ್ಲಿ ನಾವು ಈ ಹಣ್ಣುಗಳೆಲ್ಲ ತಿನ್ಬೇಕಾದ್ರೆ ಮುಂದೊಂದು ದಿನ ಇದನ್ನ ಪ್ಯಾಕ್ ಮಾಡ್ಬಿಟ್ಟು ಮಾರ್ತಾರ ಅನ್ನೋ ಕನಸು ಸಹ ಇರಲಿಲ್ಲ ಫ್ರೆಂಡ್ಸ್ ನಮಗೆ. ಅಷ್ಟು ವೇಸ್ಟ್ ಹಣ್ಣು ಅಂತಿದ್ರು, ಮನೆಯೆಲ್ಲ ಹೊಡಿತಿದ್ರು ಆ ಹಣ್ಣುಗಳು ತಿಂದ್ರೆ. ತಿನ್ಬೇಡ್ರಿ ಅದೆಲ್ಲ ಗಲೀಜು ಅಂತ. ಇವಾಗ ಅದೇ ಫೇಮಸ್ ಹಣ್ಣುಗಳಾಗ್ಬಿಟ್ಟವೆ. ಮಾವಿನ ಹಣ್ಣು ಒಂದಾದ್ರೂ ಎತ್ತಾಕು, ಒಂದು ಕೊಡು ಹೋಗ್ಲಿ, ಒಂದಾದ್ರೂ ಪ್ಲೀಸ್. ಸ್ವೀಟ್ ಇಲ್ಲ? ಸರಿ ಬಾ. 3 ಗಂಟೆ ಆಗ್ತೈತೆ. 3 ಗಂಟೆ ಒಳಗೆ ಮನೇಲಿ ಇರಬೇಕು. ಗ್ರಹಣ ಸ್ಟಾರ್ಟ್ ಆಗ್ತದೆ. ಇಷ್ಟು ಹಣ್ಣು ತಗೊಂಡಿದ್ದೀವಿ ಫ್ರೆಂಡ್ಸ್. ಇವತ್ತು ಫುಲ್ಲು ಜಾಲಿ ಜಾಲಿ ಫ್ರೆಂಡ್ಸ್. ಫ್ರೂಟ್ಸ್ ತಗೊಂಡು ಜೊತೆಗೆ ಹೋಟ್ಲಲ್ಲಿ ಊಟ ಕೊಡಿಸ್ತೀನಿ ಅಂತ ಹೇಳ್ತು. ಗ್ರಹಣ ದಿನ ಸಿಂಹರಾಶಿಯವ್ರಿಗೆ ಸ್ವಲ್ಪ ಗ್ರಹಗತಿ ಸರಿ ಇಲ್ಲ ಅಂತ ಹೇಳ್ತಾರೆ. ಬೆಳಗ್ಗೆ ನ್ಯೂಸಲ್ಲಿ ಎಲ್ಲ ಹೇಳ್ತಾವ್ರೆ ಜ್ಯೋತಿಷಿಗಳು. ಆದ್ರೆ ನನ್ನ ಲಕ್ಕೆ ಚೇಂಜ್ ಆಗ್ಬಿಟ್ಟೈತೆ. ಲ್ಯಾಟ್ರಿ. ಫ್ರೆಂಡ್ಸ್ ಎಲ್ಲ ಹೋಗ್ತಾವ್ರೆ. ಹೋಳಿ ಹಬ್ಬ ಸೆಲೆಬ್ರೇಷನ್ ಫ್ರೆಂಡ್ಸ್ ಈ ಕಡೆ ಸೋಮವಾರದಿಂದ ನಡೀತಾನೆ ಐತೆ ನೋಡ್ರಿ. ಅಂಗಡಿಗಳಲ್ಲೆಲ್ಲ ಕಲರ್ ತುಂಬ ಹೋಗ್ಬಿಟ್ಟೈತೆ. ನಾನು ಬರ್ತೀನಲ್ಲ ಫ್ರೆಂಡ್ಸ್ ಅಂಗಡಿಗೆ, ಫ್ಯಾನ್ಸಿ ಸ್ಟೋರು. ನಾನು ಅದು ಸ್ಟಿಕ್ಕರ್ ಬಳೆ ತಗೊಳಕ್ಕೆ ಅದೇ ಅಂಗಡಿನಲ್ಲೇ. ಎಲ್ಲ ಅಂಗಡಿನಲ್ಲೂ ಕಲರ್ಸು ತುಂಬ ಹೋಗವೆ ಅನ್ಕೊಳ್ಳಿ. ಅದ್ರ ಎದುರುಗಡೆನೇ ಒಂದು ಪುಟಾಣಿ ಹೋಟ್ಲು ಫ್ರೆಂಡ್ಸ್. ಶಿವ ಆಗಾಗ ಊಟ ಏನಾದ್ರು ತರಬೇಕು ಅಂದರೆ ಇಲ್ಲೇ ಪಾರ್ಸಲ್ ತಗೊಬರ್ತೈತೆ. ಅಷ್ಟು ಟೇಸ್ಟಾಗಿ ಏನಿರಲ್ಲ, ಬಟ್ ಬಿಟ್ಟರೆ ಗತಿ ಇಲ್ಲ ಫ್ರೆಂಡ್ಸ್. ಇವಾಗ ಅಡುಗೆ ಮಾಡ್ಕೊಳ್ಳೋಷ್ಟರಲ್ಲಿ ಗ್ರಹಣ ಸ್ಟಾರ್ಟ್ ಆಗ್ಬಿಡ್ತೈತೆ ಅಂದ್ಬಿಟ್ಟು ತಗೊಂಡೆ. ಹಾಲು ಮೊಸರು ತಗೋಬತ್ತೈತೆ ಫ್ರೆಂಡ್ಸ್. ಅದಕ್ಕೆ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಅಪ್ಪ ಬಿಸಿಲಲ್ಲಿ ಸಾಕಾಗೋಯ್ತು. ಸಖತ್ತಾಗೈತೆ ಫ್ರೆಂಡ್ಸ್. ನನ್ನ ಗಂಡ ಇವತ್ತು ಕೇಳಿದ್ದೆಲ್ಲ ಕೊಡಿಸ್ತೈತೆ. ಗ್ರಹಣ ದಿನ ಗ್ರಹಗತಿ ಟರ್ನ್ ಆಗ್ಬಿಟ್ಟೈತೆ ನನಗೆ. ಏನೋ ನಾವು ಹಂಗಂತೀವಿ ಫ್ರೆಂಡ್ಸ್. ಬಿರಿಯಾನಿ ಅಂಗಡಿಗಳು ಹೆಂಗೆ ಓಪನ್ ಮಾಡೋರು ಗೊತ್ತಾ? ಇವಾಗ ಏನೇ ಶಾಸ್ತ್ರ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆದರೆ ಅಂಗಡಿಲಿ ಇರೋ ಹೋಟ್ಲು ಅಲ್ಲಿರೋ ಊಟ ನೀರೆಲ್ಲ ಚೆಲ್ಬಿಡ್ತಾರೆ. ನಾವೆಲ್ಲ ಚೆಲ್ಬಿಟ್ಟು ಕ್ಲೀನ್ ಮಾಡ್ತೀವಿ. ಕಲರ್ ಕಲರ್ ಕೋಳಿಗಳು, ಒಳ್ಳೆ ಚರ್ಬಿ. ಮನೆ ಬಾಗ್ಲೆಲ್ಲ ಗುಡಿಸಿ ರಂಗೋಲಿ ಹಾಕಿ ಎಲ್ಲ ತೊಳೆದು ಹೋಗಿದ್ರೆ ಇವನು ಈ ಗತಿ ಮಾಡಿಕವನಲ್ಲ ಟಾಮು. ನೀನೇ ಹಾಕ್ಬಿಟ್ಟ ಹಿಂಗೆ ಹೊಟ್ಟೆಗೆ ಚಿಕ್ಕಸನ ಎಲ್ಲ ಒಂದು ಚೋಟಗುನು. ಚಾಟು ಚಾಟು ಯಾವ ಪೊದೆ ಒಳಗವನು? ಚಾಟು ಬಾಪ ಬೇಗ ಬೀಗ ತೆಗಿ. ಅವ್ನ ಚೋಟಗುನು ಅಡ್ರೆಸ್ ಇಲ್ಲ. ಬಂದ ಇಲ್ಲವನೇ ನೋಡು. ಡ್ಯಾನ್ಸ್ ಮಾಡ್ತಾವನೆ.
3:30 ಒಳಗಡೆ ನಾವು ಊಟ ತಿಂಡಿ ಎಲ್ಲ ಮಾಡ್ಕೊಡ್ಬೇಕು ಫ್ರೆಂಡ್ಸ್. ಆಮೇಲೆ 6:47 ಗಂಟೆ ಗ್ರಹಣ ಐತೆ. ನೀರು ಊಟ ತಿಂಡಿ ಏನು ಮುಟ್ಟಬಾರ್ದು. ಅದಕ್ಕೆ ಇವಾಗ ಊಟ ತಿನ್ಬಿಟ್ಟು ಆಮೇಲೆ ತೋರಿಸ್ತೀನಿ ಫ್ರೆಂಡ್ಸ್ ಏನೇನು ತಂದಿದ್ದೀವಿ ಅಂತ ಅಂದ್ಬಿಟ್ಟು. 2 ರೈಸೇನಾ? ಪೂರಿ ತರ್ತೀನಿ ಅಂದಲ್ಲ. ಈ ಪೂರಿ ಯಾವ 1-2 ಗಂಟೆಗೆ ಮಾಡೋದು ಪೂರಿ? ಬೆಳಿಗ್ಗೆ ಮಾಡ್ತಾರೆ 11 ಗಂಟೆ 1 ಗಂಟೆಗೆ. ಇವರಿಬ್ಬರಿಗೆ ಮೊಸರು ಹಾಲು ತಂದೆ ಫ್ರೆಂಡ್ಸ್. ಮೊಸರು ಹಾಕ್ತೀನಿ. ತರಕಾರಿ ಸಾಂಬಾರು ಅನ್ನ. ಈ ನಮ್ಮ ಏರಿಯಾದಲ್ಲಿ ಊಟ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಆದರೂ ಟೈಮ್ಗೆ ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್ ಕಿತ್ಲೆಹಣ್ಣು. ಇದು ಕಿತ್ಲೆಹಣ್ಣು ಆರೆಂಜು. ಸುಲ್ಕೊಂಡು ತಿನ್ನೋದು ಕಿತ್ಲೆಹಣ್ಣು. 2 ಕನ್ಫ್ಯೂಸು. ದ್ರಾಕ್ಷಿ ತಗೊಬಂದೆ ಫ್ರೆಂಡ್ಸ್. ಇಲ್ಲಿ ಅರ್ಧ kg 60 ರೂಪಾಯಿ, 65 ರೂಪಾಯಿ. kg 170 ಹೇಳಿದ್ರು. 65 ಮ್ಯಾಥ್ಸ್ ಕರೆಕ್ಟಾಗಿದ್ದೀನಾ? ಎಷ್ಟೋ ಒಂದು ಫ್ರೆಂಡ್ಸ್ 65 ರೂಪಾಯಿ ತೊಗೊಂಡ್ರಿ. ಸ್ವೀಟ್ ದ್ರಾಕ್ಷಿ. ನಾನು ದ್ರಾಕ್ಷಿನೇ ತರಲ್ಲ ಫ್ರೆಂಡ್ಸ್. ನಮ್ಮ ಮನೆಗೆ ದ್ರಾಕ್ಷಿ ತಿಂದರೆ ನನಗೆ ಕೆಮ್ಮು ಸ್ಟಾರ್ಟ್ ಆಗ್ತಿತ್ತು ಅಂದ್ಬಿಟ್ಟು ಈಗ ತಗೊಂಡೆ. ಇದು ತುಂಬ ವರ್ಷ ಆಯಿತು. ಇದು ಯಾವತ್ತೋ ಒಂದಿನ ಬಿಸಿ ಹಾಲು ಕುಡ್ತಿದ್ದೀವಿ ಅಂದ್ಬಿಟ್ಟು ಡೈಲಿ ಅಯ್ಯೋ ಬಾಯಿ ಸುಡ್ತೈತೆ, ಬಿಸಿ ಹಾಲು ಕುಡಿಯೋದು ಬೇಡ 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 ಅಂತ ಅಂದ್ಕೊಂಡಿರ್ತೀವ. ಯಾವತ್ತರ ಒಂದಿನ ನನಗೂ ಕೆಮ್ಮು ವಾಸಿಯಾಗಿರ್ತೈತೆ ಅಂದ್ಬಿಟ್ಟು ತಂದೆ ಫ್ರೆಂಡ್ಸ್. ದ್ರಾಕ್ಷಿ, ಕಿತ್ಲೆಹಣ್ಣು. ಮತ್ತು ಲೈಫಲ್ಲಿ ನಾನು ಯಾವತ್ತೂ ತಂದಿಲ್ಲ ತಿಂದಿಲ್ಲ ಅಂತ ಹಣ್ಣು ತಗೊಬಂದಿದ್ದೀವಿ ಫ್ರೆಂಡ್ಸ್. ಇನ್ಮೇಲೆ ಏನೇನು ತಿನ್ಬಾರ್ದು ಅದೆಲ್ಲ ತಿಂತಾ ಇರ್ತೀನಿ ಫ್ರೆಂಡ್ಸ್. ಅಂದರೆ ಚೈನೀಸ್ ಅವ್ರ ಥರ ಅವು ಚೇಳು ಅದೆಲ್ಲ ಅಲ್ಲ. ಯಾವ್ಯಾವ ಫ್ರೂಟ್ ತಿಂದಿಲ್ಲ, ಯಾವ್ಯಾವ ಥರ ಊಟ ತಿಂದಿಲ್ಲ, ಯಾವ್ಯಾವ ಥರ ಸ್ನ್ಯಾಕ್ಸ್ಗಳು ತಿಂಡಿ ವಿಷಯದಲ್ಲಿ ಅವೆಲ್ಲ ತಿನ್ನಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಸ್ಟ್ರಾಬೆರಿ ಫ್ರೆಂಡ್ಸ್. ಲೈಫಲ್ಲೇ ನಾವು ತಂದಿರೋದು ಫಸ್ಟ್ ಟೈಮ್ ಫ್ರೆಂಡ್ಸ್. ನಾನು ತಿಂದೇ ಇಲ್ಲ. ಇದು ಹೆಂಗಿರ್ತೈತೆ? ಸ್ಮೆಲ್ ಸಖತ್ತಾಗೈತೆ. ಸ್ಟ್ರಾಬೆರಿ ಐಸ್ ಕ್ರೀಮ್ ತಿಂದಿದ್ದೀನಿ, ಅದಕ್ಕೆ ತಂದಿದ್ದೀವಿ ಫ್ರೆಂಡ್ಸ್. ಸ್ಟ್ರಾಬೆರಿ ಇದೆಷ್ಟೋ ಹೇಳ್ತಾವಣ್ಣ, 120 ಏನೋ ಹೇಳ್ತು ಫ್ರೆಂಡ್ಸ್, ಮರ್ತದೆ. ಸಖತ್ತಾಗೈತೆ. ಮತ್ತು ಈ ಸೀಸನ್ಗೆ ಕಲ್ಲಂಗಡಿ, ನಿಂಬೆಹಣ್ಣು ಮತ್ತು ಇದು ಕರ್ಬೂಜ ಇವೆಲ್ಲ ಮನೇಲಿ ಸ್ಟಾಕ್ ಇರಬೇಕು ಫ್ರೆಂಡ್ಸ್ ಅಂತ ನಾನು ಹೇಳೋಕೆ ಬರಲ್ಲ. ನಮ್ಮ ಹತ್ರ ದುಡ್ಡಿದಾಗ ಮಾತ್ರ ನಾವು ಇದನ್ನು ತರಿಸ್ಕೊಂಡೆ ಫ್ರೆಂಡ್ಸ್. ಇದರಲ್ಲಿ ಶಿವಾಗ ಜ್ಯೂಸ್ ಮಾಡಿಕೊಟ್ರೆ ಬೆಲ್ಲ ಹಾಕ್ಬಿಟ್ಟು ತಂಪಾಗಿರ್ತೈತೆ. ಆದರೆ ಇವಾಗ ಮಾಡಲ್ಲ ಫ್ರೆಂಡ್ಸ್. ಇನ್ನೇನು ಕೆಲವೇ ಸೆಕೆಂಡ್ಗಳಲ್ಲ, ಕೆಲವೇ 3/4 ಗಂಟೆಲಿ ನಮ್ಗೆ ಇದು ಸ್ಟಾರ್ಟ್ ಆಗ್ತಿದೆ ಗ್ರಹಣ. ಏನೋ ತಿನ್ನೋದು ಕುಡಿಯೋದು ಬೇಡ, ಜ್ಯೂಸ್ ಮಾಡಿಟ್ಬಿಟ್ರೆ ವೇಸ್ಟ್ ಆಗ್ತಿದೆ. ಇದನ್ನೆಲ್ಲ ನಾಳೆ ಮಾಡೋಣ ಫ್ರೆಂಡ್ಸ್. ಫ್ರೂಟ್ಸ್ ತಂದರೆ ಖುಷಿನೋ ಖುಷಿ. ಆದರೆ ಈ ಸ್ಟ್ರಾಬೆರಿ ಮಾತ್ರ ನಾನೀಗ ಟೇಸ್ಟ್ ನೋಡಲೇಬೇಕು ಫ್ರೆಂಡ್ಸ್. ಫಾರ್ ದ ಫಸ್ಟ್ ಟೈಮ್ ಲೈಫಲ್ಲಿ ತಂದಿರೋದು. ಅದು ಹೆಂಗಿರ್ತೈತೆ ಅಂತ ನೋಡುವ. ಘಮ ಘಮ ಅಂತೈತೆ. ಚಿಕ್ಕ ಟೇಸ್ಟ್ ನೋಡ್ತೀನಿ ಫ್ರೆಂಡ್ಸ್. ಇದೆಲ್ಲ ಹಂಗೆ ಎತ್ತಿಟ್ಕೊತೀನಿ. ಡೈಲಿ ಒಂದೊಂದು ತಿನ್ಬೇಕು. ಕಾಸ್ಟ್ಲಿ ಫ್ರೂಟ್ ಇದು. ಕಂಜೂಸ್ ಅಂತಲ್ಲ ಫ್ರೆಂಡ್ಸ್. ಮತ್ತೆ ಯಾವಾಗ ತಿಂತೀವೋ ಗೊತ್ತಾಗಲ್ಲ. ಇದು ಶಿವ ತರ್ತೈತೆ ಅಂತಾರೆ ಗೊತ್ತಾಗ. ಇದನ್ನ ಎತ್ತಾಕ್ಸ್ಕೊಂಡೈತೋ ಇಲ್ಲ ಅದೊಂದು ಚಿಂತೆ ಫ್ರೆಂಡ್ಸ್. ರೋಡಲ್ಲಿ ನನಗೆ ಏನಾರ ನಾನು ಯಾವತ್ತೂ ತಿಂದೇ ಇರೋ ಹಣ್ಣು ಇದು ಡ್ರ್ಯಾಗನ್ನು, ಕಿವಿ ಫ್ರೂಟು, ಮತ್ತು ಬಟರ್ ಫ್ರೂಟು, ಅದೇನೇನೋ ಐತಲ್ಲ ಫ್ರೆಂಡ್ಸ್ ಹಣ್ಣುಗಳು, ಸ್ಪೆಷಲ್ ಹಣ್ಣುಗಳು. ಈ ಥರ ಹಣ್ಣುಗಳು ನಾನು ಕೇಳ್ತೀನಿ ಏನಾರ ಶಾಪಿಂಗ್ ಹೋದಾಗ, ಪ್ಲೀಸ್ ಅದೊಂದು ತಗೊಡು ಪ್ಲೀಸ್ ಅಂತ. ಸರಿ ಸರಿ ಅಂತ ಅಂದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಎಷ್ಟು ಚೆನ್ನಾಗಿ ಡವ್ ಹೊಡಿತದೆ ಗೊತ್ತಾ ಫ್ರೆಂಡ್ಸ್. ಹೇಳಿದ್ದಾ ಮರ್ತೋದೆ. ಸೌಂಡಲ್ಲಿ ಕೇಳಿಸಿಲ್ಲ ನೀನು ಹೇಳಿದ್ದು. ಹಿಂಗೆಲ್ಲ ನಾಟಕ ಹೊಡಿತೈತೆ ಫ್ರೆಂಡ್ಸ್. ಇವೆಲ್ಲ ರೇಟ್ ಜಾಸ್ತಿ ಅಂದ್ಬಿಟ್ಟು ನನ್ನ ಗಂಡನ ನಾಟಕ ಅಷ್ಟಿಷ್ಟಲ್ಲ. ಇವನ್ನೆಲ್ಲ ಎತ್ತಿಟ್ಕೊಂಡು ಇವುಗಳಲ್ಲಿ ವೆರೈಟಿ ಐಟಮ್ಗಳು ಮಾಡ್ಬೇಕು ಫ್ರೆಂಡ್ಸ್. ನಾನು ಸ್ಟ್ರಾಬೆರಿ ತೊಳ್ಕೊಬತ್ತೀನಿ. ಫಸ್ಟ್ ಟೈಮ್ ಐ ಈಟ್ ಸ್ಟ್ರಾಬೆರಿ ಫ್ರೆಂಡ್ಸ್. ಹುಳಗಿಲ್ಲ ಇದು ಏನಾರ ಇದ್ದತ್ತ? ಹೆಂಗೆ ತಿನ್ನೋದಿದು? ವೀಡಿಯೋಗಳಲ್ಲಿ ಹಿಂಗೆ ಕಚ್ಚಿ ಸ್ಲೋ ಮೋಷನ್ ತಿಂತಾರೆ, ಹಂಗೆ ತಿನ್ನೋದಾ? ಹುಳ ಇರ್ತೈತಾ ಇದರಲ್ಲಿ ಅನ್ನೋದು ಒಂದು ಗೊತ್ತಿಲ್ಲಲ್ಲ ನನಗೆ. ಓಕೆ ಫ್ರೆಂಡ್ಸ್, ಚೈನೀಸ್ ಅವ್ರು ಹುಳ ತಿಂತಾರೆ, ನಾನು ತಿಂದ್ರೆ ಏನಾಗಲ್ಲ. ಹುಳಿ ಆಗೈತೆ. ಫ್ಲೇವರ್ ಚೆನ್ನಾಗೈತೆ ಫ್ರೆಂಡ್ಸ್. ಬಾಯಿಲ್ಲ ಸ್ಟ್ರಾಬೆರಿ ಫ್ಲೇವರು. ನನಗೆ ಅನಿಸ್ತೈತಿ ಇದು ಇನ್ನೂ ಹಣ್ಣಾಗಬೇಕೇನೋ, ಕಾಯಿ ಏನೋ, ಅದಕ್ಕೆ ಸ್ವಲ್ಪ ಹುಳಿ ಐತೆ. ಸ್ವೀಟ್ ಆಗಿರ್ತೈತೋ ಏನೋ ಫ್ರೆಂಡ್ಸ್ ಸ್ಟ್ರಾಬೆರಿ. ಕಿವಿ ಫ್ರೂಟ್ ಥರ ಐತೆ ಫ್ರೆಂಡ್ಸ್. ಟೇಸ್ಟು ಶೇಪು ಹಿಂಗಿರ್ತೈತೆ. ಟೇಸ್ಟ್ ಕಿವಿ ಫ್ರೂಟ್ ಥರನೇ ಇರ್ತೈತೆ. ಕಿವಿ ಫ್ರೂಟ್ ಬೀಜ ಸಮೇತ ತಿಂತಾರೆ ಹೆಂಗೆ ಫೀಲ್ ಆಗ್ತೈತೆ ಹಂಗೆ ಐತೆ. ಹುಳಿ ಐತೆ ಫ್ರೆಂಡ್. ಸ್ಟ್ರಾಬೆರಿ ಹುಳಿನೇನ ಇರೋದು? ಸ್ವೀಟ್ ಅನ್ಕೊಂಡೆ ಫ್ರೆಂಡ್ಸ್ ನಾನು. ಅದಿರೋದೇ ಹಿಂಗೆ ಅನಿಸ್ತೈತೆ. ಓಕೆ ಫ್ರೆಂಡ್ಸ್, ಅದರಲ್ಲೂ ಏನಾರು ಐಟಮ್ ಕಂಡಿಡೀನ. ಕೆಲವೇ ನಿಮಿಷಗಳಲ್ಲಿ ಗ್ರಹಣ ಸ್ಟಾರ್ಟ್ ಆಗಲಿದೆ. ಫುಲ್ ರೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್. ನಾವು ಇದು ಕಿತ್ಕೋಬೇಕು ಫ್ರೆಂಡ್ಸ್. ಗರ್ಕೆ ನೀರೊಳಗೆ ದರ್ಬೆ ಗರ್ಕೆ ಎಲ್ಲ ಹಾಕ್ತಾರೆ. ದರ್ಬೆ ಇಲ್ಲ ಫ್ರೆಂಡ್ಸ್, ಗರ್ಕೆನೇ ಹಾಕ್ತೀವಿ ನಾವು. ಏನಾಗಲ್ಲ. ಅದು ಎರಡರಲ್ಲಿ ಒಂದು ಯಾವ್ದಾರು ಒಂದು ಹಾಕ್ಬೇಕು ಫ್ರೆಂಡ್ಸ್. ಇದೆಲ್ಲ ಕೆಲವರಿಗೆ ಮೂಢನಂಬಿಕೆ ಅಂತ ಅನಿಸ್ಬೋದು. ಆಗಿನ ಕಾಲದಿಂದ ಒಂದು ಸಂಪ್ರದಾಯನ ಪಾಲಿಸ್ಕೊಂಡು ಬಂದವ್ರಂದ್ರೆ ಅದ್ರಲ್ಲಿ ಏನೋ ಒಂದು ಅರ್ಥ ಇರ್ತೈತೆ ಫ್ರೆಂಡ್ಸ್. ನಾವು ಪಾಲಿಸ್ಕೊಂಡು ಹೋಗೋಣ, ಕಳ್ಕೊಳ್ಳೋದೇನಿದೆ, ಗರ್ಕೆ ಬೇಕಾದಷ್ಟು ಬಿದ್ದಿದೆ ಅಂದ್ಬಿಟ್ಟು ನನ್ನ ಅನಿಸಿಕೆ ಅಷ್ಟೇ ಫ್ರೆಂಡ್ಸ್. ಓಕೆ ಬನ್ನಿ ಫ್ರೆಂಡ್ಸ್, ಗರ್ಕೆ ಕಿತ್ಕೊಬರುವ. ನಾನು ಎದ್ದು ಆಚೆ ಹೋಗ್ತಿದ್ದೀನಿ ಅಂದರೆ ನೀವಿಬ್ರು ಫಾಲೋ ಮಾಡ್ಕೊಂಡು ಬನ್ರಿ ಅಂತ ಅಷ್ಟೇ ಫ್ರೆಂಡ್ಸ್. ನಮ್ಮನೆ ನಮಗೆ ರೆಸ್ಪೆಕ್ಟ್ಗಳೆಲ್ಲ ಸಿಗಲ್ಲ ಫ್ರೆಂಡ್ಸ್.
ಬರ್ತವನೆ ಅವನು ನೋಡ್ತವನೆ. ಬಾರ ಬಾಗ್ಲಾದ್ರೂ ಹಾಕ್ತೀನಿ. ರೆಸ್ಪೆಕ್ಟ್ ಐತೆ, ಒಳಗಡೆ ಐತೆ ತೋರಿಸ್ಕೊತಾ ಇಲ್ಲ. ನಡೀರ್ಲ ಕಮ್ ಸಂಪ್ರದಾಯ ಹೇಳ್ಕೊಡ್ತೀನಿ ಬಾ. ಸಿಟಿಗಳಲ್ಲಿ ಗರ್ಕೆನೂ ಮಾರ್ತವ್ರೆ, ನಮಗೆ ಫ್ರೀಯಾಗಿ ಸಿಗ್ತೈತೆ ಫ್ರೆಂಡ್ಸ್. ಗರ್ಕೆ ಒಣ ಹೋಗೈತೆ, ಆದರೂ ಇದನ್ನೇ ಕಿತ್ಕೋಬೇಕೇನು ಮಾಡೋಕ್ಕಲ್ಲ. ಸಾಕಿಷ್ಟೆಷ್ಟು, ಸ್ವಲ್ಪ ತುಳಸಿ. ಬಾಕಲ್ ತೆಕ್ಕೊಂಡು ಒಳಕೋಗಿದ್ಯಲ್ಲ ನೀನು. ಯಾವ ಜನ್ಮದಲ್ಲಿ ಕಳ್ಳಾಗಿದ್ದೆ ನೀನು? ನನ್ನ ಬಾಗಿಲು ಹಾಕೊಂಡು ಪಾರು ಅಂದಿದ್ರೆ ಚಿಲ್ಕ ಹಾಕೊಂಡು ಒಳಗೆ ಅವನೇ ಎಲ್ಲ ಕಲ್ತ್ಬಿಟ್ಟ ಫ್ರೆಂಡ್ಸ್. ಇವನು ಬಂದಿನ್ನ 10 ದಿನ ಆಗಲಿಲ್ಲ, ಬಾಗಿಲು ತೆಗೆಯೋದು ಹಾಕೋದೆಲ್ಲ ಗೊತ್ತು ಇವನಿಗೆ. ನೋಡಿ ಫ್ರೆಂಡ್ಸ್, ಫಿಲ್ಟರ್ ನೀರು ಹೊಸೆ ಐತೆ, ಅದಕ್ಕೆ ಬೆಳಗ್ಗೆ ನೀರು ಇಟ್ಕೊ ಬಂದಿಲ್ಲ, ಹೆಂಗಿರೋ ಚೆಲ್ಬೇಕಾಗ್ತಿತ್ತು ಅಂದ್ಬಿಟ್ಟು. ನಿಮ್ಮಂತ ಬುದ್ಧಿವಂತರು ನಮ್ಮ ದೇಶದಲ್ಲಿ ಬಹಳ ಕಮ್ಮಿ. ಗರ್ಕೆ ಮತ್ತೆ ತುಳಸಿನ ನೀರೊಳಗೆ ಹಾಕಬೇಕು, ಮುಚ್ಚಬೇಕು. ಗ್ರಹಣ ಮುಗಿದ್ಮೇಲೆ ಅದನ್ನೇನು ಮಾಡ್ತೀನಿ ಏನು ಕತೆ ನೋಡೋಣ ಫ್ರೆಂಡ್ಸ್. ನೀನು ಗಂಟೆಗೂ ಬಂದು ಅಡುಗೆ ಮನೇಲಿ ತಲೆ ಬಗ್ಸ್ಕೊಂಡು ಕುತ್ಕೊಂಡ್ರೆ ತಿನ್ನಕ್ಕೆ ಏನು ಕೊಡೋಕ್ಕಿಲ್ಲ. ಒಂದ್ಸಲ ಊಟ ಮಾಡ್ಬೇಕು, ಮಲಗಬೇಕು. ಹಾಂ, ಇಬ್ಬರು ಅಡುಗೆ ಮನೆ ಕಡೆನೇ ಕಣ್ಣು. 2000 years later. ಓಕೆ ಫ್ರೆಂಡ್ಸ್, ಈಗ ಗ್ರಹಣ ಎಲ್ಲ ಮುಗೀತು ನೀಟಾಗಿ. ಇವಾಗ ನೀರು ಇಟ್ಕೊಳ್ಳೋ ಕೆಲಸ. ನೀರು ಇಟ್ಕೊಂಡು ನಾನು ಮನೆ ಒರೆಸ್ಕೊತೀನಿ. ಶಿವಾಗಿ ಕ್ಯಾನ್ ಕಟ್ ಕಳಿಸ್ತೀನಿ ಫ್ರೆಂಡ್ಸ್. ನೀರೆಲ್ಲ ಚೆಲ್ಬಿಟ್ಟು ತೊಳ್ಕೊಂಡು ನೀಟಾಗಿ ನೀರು ಇಟ್ಕೊಬತ್ತೈತೆ. ಈ ಗ್ಯಾಪಲ್ಲಿ ನಾನು ಮನೆ ಒರೆಸ್ಬಿಡ್ತೀನಿ. ಇನ್ನು ನಾಳೆನೇ ದೇವ್ರ ಸಾಮಾನೆಲ್ಲ ದೇವ್ರ ಗುಡೆಲ್ಲ ಕ್ಲೀನ್ ಮಾಡಿಕೊಂಡು ನಾಳೆ ಪೂಜೆ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ನಾಳೆ ಫುಲ್ಲು ಕ್ಲೀನಿಂಗೇ ಇಟ್ಕೊಳ್ತೀನಿ. ಬೆಡ್ಶೀಟ್ಗಳೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇನ್ನೇನು ಹಬ್ಬನೂ ಬರ್ತೈತೆ ಫ್ರೆಂಡ್ಸ್. ಮದ್ದೂರಮ್ಮನ ಜಾತ್ರೆ ಐತಲ್ಲ 11ನೇ ತಾರೀಕು, ಅದಕ್ಕೆ ಇವಾಗಲೇ ಕ್ಲೀನ್ ಮಾಡಿ ಇಟ್ಕೊಬಿಟ್ರೆ ಆವಾಗ ತಪ್ತೈತೆ. ಆಮೇಲೆ ಮತ್ತೆ ಯುಗಾದಿ 2-3 ದಿನ ಹಿಂದೆ ಇರೋಂಗೆ ವಾಶ್ ಮಾಡ್ಕೊಂಡ್ರೆ ಆಯಿತು. ಇಷ್ಟು ನಡೀತಿದೆ ಫ್ರೆಂಡ್ಸ್. ಈಗ ಸ್ಟಾರ್ಟು ಎಲ್ಲ ಹೆಣ್ಮಕ್ಳಿಗೆ ಗ್ರಹಚಾರ ಬಿಡಿಸ್ಬಿಟ್ಟಿರ್ತೈತೆ ಇವತ್ತು. ಒಂದು 5 ನಿಮಿಷ ಗ್ರಹಣ ಹೆಂಗ್ ಹಿಡ್ದೈತೆ ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್. ಆಮೇಲೆ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು. ಕಾಣಿಸ್ತೈತೆ ಟಾಮು? ಗ್ರಹಣ ಅಲ್ಲ, ನಮ್ಮ ಮನೆ ಹತ್ರ ಚಂದ್ರನೇ ಇಲ್ಲ. ಎಲ್ಲಿದೆಯಪ್ಪ ಮಿಸ್ಟರ್ ಚಂದ್ರ? ಹಾ, ಇಲ್ಲ ಅವರೇ ಕೆಂಡದ ಥರ ಕಾಣಿಸ್ತಾ ಇರೋದಾ? ಇಲ್ಲಿ ಫ್ರೆಂಡ್ಸ್, ನಮ್ಮ ಮನೆ ಹತ್ರ ಚಂದ್ರ. ಇಲ್ಲಿ ಕಟ್ಟಿಲ್ಲ, ಅಗ್ಗಲ್ಲಿ ಬಿದ್ದಿಲ್ಲ, ಆದ್ರೂ ಚಂದ್ರ ಅಲ್ಲೇ ಅವನಲ್ಲ, ಹೆಂಗೆ? ಅಲ್ಲ, ಗ್ರಹಣ ಹಿಡ್ದು ಬಿಟ್ಟ ಮೇಲೆ ಗ್ರಹಣ ನೋಡಕ್ ಬಂದಿದ್ದೀನಿ. ನೆನಪೇ ಆಗಲಿಲ್ಲ ಫ್ರೆಂಡ್ಸ್. ಪ್ರತಿ ಸಲ ಗ್ರಹಣನ ಇಂಟ್ರೆಸ್ಟಾಗಿ ನೋಡ್ತಿದ್ದೆ, ಈ ಸಲ ಮಿಸ್ ಆಗೋಯ್ತು. ಹೋಗ್ಲಿ ಬಿಡಿ ಫ್ರೆಂಡ್ಸ್, ಮನೆ ಕ್ಲೀನ್ ಮಾಡೋಣ, ಏನು ಮಾಡೋಕ್ಕಾಗಲ್ಲ. ಇನ್ನೂ ಸುಮಾರು ಗ್ರಹಣಗಳು ಬರ್ತವೆ, ನೋಡ್ಕೊಂಡ್ರೆ ಆಯಿತು. ಫ್ರೆಂಡ್ಸ್, ಫಾರ್ ದ ಫಸ್ಟ್ ಟೈಮು ನನ್ನ ಲೈಫಲ್ಲಿ ಶಿವನೇನೆ ದೇವ್ರ ಸಾಮಾನು ತೊಳ್ಕೊಡ್ತೈತಂತೆ ಫ್ರೆಂಡ್ಸ್. ನಿಜಾನಪ್ಪ ದೇವ್ರಣ್ಣೆ? ಹ್ಞೂ, ತೊಳ್ಕೊಡ್ತೀನಿ ಅಂತೈತೆ. ನನ್ನ ಕೈಲಿ ಆಗಲ್ಲ ಅಂದಿದ್ದಕ್ಕೆ. ವಾಟ್ ಎ ಫನ್ನಿ ಜೋಕ್. 5 ನಿಮಿಷತೆ ಸರಿ, 5 ನಿಮಿಷಕ್ಕೆ ತೊಳ್ಕೊಡು. ಮನೆ ಒರೆಸೋದ್ಮೇಲೆ ಕುತ್ಕೋ ತೊಳೆಯಕ್ಕೆ. ನೀನು ತೊಳೆಗೆ ಅಪ್ಪಲ್ಲ, ನಾನು ಅಡುಗೆ ಮಾಡ್ಬಿಡ್ತೀನಿ. ಡೀಲ್ ಇಸ್ ಡೀಲ್ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ನಾನು ಮನೆ ಒರೆಸ್ಬಿಟ್ಟು ಶಿವಾಗ ದೇವ್ರ ಸಾಮಾನೆಲ್ಲ ಕೊಡ್ತೀನಿ ಫ್ರೆಂಡ್ಸ್. ಫಸ್ಟ್ ಟೈಮ್ ಲೈಫಲ್ಲಿ ತೊಳಿತಾ ಇರೋದು. 5 ನಿಮಿಷಕ್ಕೆ ತೊಳಿತಾರಂತೆ. ಬೆಳಗ್ಗೆ ನಾನು ಮನೆಯೆಲ್ಲ ಒರೆಸಿ ನೀಟಾಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಹಾಕಿದೆ ಫ್ರೆಂಡ್ಸ್. ಆಮೇಲೆ ಫ್ರೆಶ್ ಆಗಿಬಿಟ್ಟು ಹೊರಗಡೆ ಹೋಗಿದ್ದು. ಗ್ರಹಣ ಮುಗಿದ್ಮೇಲೆ ಮತ್ತೆ ಕ್ಲೀನ್ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಚೋಕ್ಕೆ ಕಷ್ಟ. ದೇವ್ರ ಸಾಮಾನೆಲ್ಲ ತೊಳೆದೇ ದೀಪ ಹಚ್ಬೇಕಲ್ಲ ಫ್ರೆಂಡ್ಸ್ ಗ್ರಹಣ ಮುಗಿದ್ಮೇಲೆ. ಅದಕ್ಕೆ ನೀರೆಲ್ಲ ಚಿಮ್ಸ್ಬಿಟ್ಟು ದೇವ್ರ ಸಾಮಾನ ಮೇಲೆ ಬೆಳಗ್ಗೆ ತೊಳ್ಕೊಂಡು ದೀಪ ಹಚ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದೆ. ಶಿವ ತೊಳ್ಕೊಡ್ತೀನಿ ಅಂತೂ ಈ ಥರ ಪುಟಾಣಿಯಾಗಿ ರಂಗೋಲಿಗಳು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್, ಅರ್ಜೆಂಟಿಗೆ ಅಂತ ಅಂದ್ಬಿಟ್ಟು. ಗಂಡಪ್ಪ ನೀರು ಕಾಯಿಸಿದೆ. 5 ನಿಮಿಷದಲ್ಲಿ ದೇವ್ರ ಸಾಮಾನು ತೊಳ್ಕೊಡ್ತೀನಿ, ಪೂಜೆ ಮಾಡು ಅಂತ. ಹೆಂಗಿದ್ರೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಪೂಜೆ ಮಾಡಬೇಕಲ್ಲ ಫ್ರೆಂಡ್ಸ್, ದೀಪ ಹಚ್ಬೇಕು. 5 ನಿಮಿಷದಲ್ಲಿ ದೇವ್ರ ಸಾಮಾನು ತೊಳ್ಕೊಡ್ತಾರೆ ಅಂದರೆ ಮಧ್ಯಾಹ್ನ ತಿರ್ಬೇಕಾರೆ ಹಂಗೆ ತಿಕ್ಕಂಗಿಲ್ಲ ಅಂತ ಅಂದ್ಕೊಂಡಿದ್ಯಾ? ಎಲ್ಲ ಗಂಡು ಮಕ್ಳಿಗೂ ಇದೆ ಅಲ್ಲ ಫ್ರೆಂಡ್ಸ್. ಏನು 5 ನಿಮಿಷಕ್ಕೆ ಮಾಡ್ತಾರೆ, ಮನೇಲಿ ಫ್ರೀಯಾಗಿ ಕೂತಿರ್ತಾರೆ ಸೀರಿಯಲ್ ನೋಡಿಕೊಂಡು. ಈಗ ಗೊತ್ತಾಗ್ತಿದ್ವಾ? ಬಾ ಬಾ ಇಟ್ಟಾಡಿದ್ದಾಯ್ತು, ನಡಿ ಮನೆ ಒಳಗೆ, ಸಾಕು ಇಟ್ಟಾಡಿದ್ದು. ದೇವ್ರ ಪಾತ್ರೆ ತೊಳೆಗೆಲ್ಲ ಸೆಟಪ್ ಮಾಡ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಹಾಂ, ಅದಕ್ಕೆ ಹಾಕಿ ಆಮೇಲೆ ಅದರಿಂದ ಅದಕ್ಕೆ ಹಾಕೋ. ನಾರಿಲ್ಲ ಫ್ರೆಂಡ್ಸ್, ತೆಂಗಿನ ನಾರು ಹುರ್ಬೇಕು. ಕಾಯಿ ಸುಲ್ದ ಬೆಳಗ್ಗೆ ತಾನೆ, ಬೇಡ ಅಂದಾಗೆಲ್ಲ ಚಿಪ್ ಇಲ್ಲೇ ಬಿದ್ದಿರ್ತವೆ, ಬೇಕಂದಾಗಿರಲ್ಲ. ಹಾಗಾಗಿ ಅಲ್ಲೊಂದು ರಾಶಿ ಹಾಕೋರೆ ಫ್ರೆಂಡ್ಸ್, ಅಲ್ಲೇ ಹೋಗೋಣ. ಬೈ ಬರ್ತು ಡಬಲ್ ಗುಂಡಿಗೆ ಫ್ರೆಂಡ್ಸ್. ಹೆಂಗೆ ಈ ಕತ್ಲೆಗಿಂತ ದೇವಭೂತಕ್ಕಿಂತ ಜನಗಳು ಕಂಡ್ರೆ ಭಯ ಫ್ರೆಂಡ್ಸ್ ನನಗೆ. ಅವಾದರೂ ಅಯ್ಯೋ ಪಕ್ಷಿಗಳು ಸಫೋಟ ಬೀಳಿಸ್ತವೆ. ಇಲ್ಲೊಂದು ರಾಶಿ ತೆಂಗಿನ ಚಿಪ್ ಐತೆ ಫ್ರೆಂಡ್ಸ್, ಇಷ್ಟೇ ಇದೆ. ನಾರು ತಂದಿಲ್ಲ ಫ್ರೆಂಡ್ಸ್ ನನಗೆ.
ಯಾರಾದ್ರೂ ಇದ್ದೀರಾ? ಯಾರಿಲ್ಲ. ಬೇಕಾರಲ್ಲಿ ಆ ಎಂಡವ್ರಿಗೂ ಬೇಕಾದ್ರೆ ಹೋಗ್ಬಿಟ್ಕೋತೀನಿ ಫ್ರೆಂಡ್ಸ್. ಭಯ ಇಲ್ಲ, ಜನಗಳ ಭಯ ಅಷ್ಟೇ. ಇನ್ನೇನು ಕತ್ಲೆದು ದೇವ ಬುತ್ತದು ಭಯನೇ ಇಲ್ಲ. ಮೀಟರ್ ಬೇಕು, ಮೀಟರ್ ಸಂಬಳ ತಗೊಂಡೆ ನಾರ ಉಜ್ರೆ ಹಂಗೆ ತೊಳಿಬೇಕಾ? ನಾರು ಉಜ್ಜಿದ್ದೀರಾ? ಸರಿ, ಬೆಳ್ಳಿ ಸಾಮಾನು ಹುಣ್ಸೆಣ್ಣಾಗಿ ತಿಕ್ಕು ಅಂತ ಹೇಳ್ಕೊಟ್ಟು ನನ್ನ ಮಗ ಯಾರು? ಬೆಳ್ಳಿ ಸಾಮಾನು ಹುಣ್ಸೆಣ್ಣು ಸೊಕ್ಕಿದ್ರೆ ಉದ್ಧಾರ ಆದತ್ತೇನಪ್ಪಿ? 5 ನಿಮಿಷಕ್ಕೆ ತೊಳಿತೀನಿ ಅಂದಿದ್ದು ಇದೇನೇನಾ? 5 ನಿಮಿಷಕ್ಕೆ ತೊಳೆಯೋದು? ನಾನು ಪೇಸ್ಟಲ್ಲಿ ದಿನ ಒಪ್ಪಿ ಕಟ್ಕೊಂಡಾಗಿಂದ ಪೇಸ್ಟ್ ತರಿಸ್ಕೊಂಡು ಉಜ್ತಾ ಇದ್ದೀನಿ. ಕಟ್ಕೊಂಡಾಗಿಂದ ಅಂತೀನಿ 1 ವರ್ಷದಿಂದ. ಇಡೀ ಇಂದ ಪೇಸ್ಟು ಬ್ರಷಲ್ಲಿ ತೊಳಿಬೇಕು ಬೆಳ್ಳಿ ಸಾಮಾನ. 5 ನಿಮಿಷಕ್ಕೆ ಹೆಂಗೆ ಕ್ಲೀನ್ ಆಗೈತೆ ನೋಡೋಣ ಫ್ರೆಂಡ್ಸ್. ನಾರಲ್ಲಿ ತೊಳೆದ್ರೆ ನೀಟಾಗಿ ಹೋಗ್ತಿದ್ದೆ. ಇಲ್ಲಿ ಸೈಡಲ್ಲೆಲ್ಲ ತೊಳಿತಾ ಇಲ್ಲ ತಾನೇ ನೀನು? ಇನ್ನೇನು ಇದ್ರೊಳಗೆ ಇಟ್ಕೊಂಡು ತೊಳಿ, ಉಜ್ಜು, ನೆಲ ಗಲೀಜು ಮಾಡಬೇಡ. ಆಮೇಲೆ ಈ ಒಳ್ಳೆ ನೀರಲ್ಲಿ ಒಂದ್ಸಲ ತೊಳಿ. ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ಇವತ್ತಿಗೆ ದೇವ್ರ ಸಾಮಾನುಗಳು ಸ್ವಾಹ ಫ್ರೆಂಡ್ಸ್. ಹೋಯ್ತು ಅಂತ ಲೆಕ್ಕ. ಇಟ್ಸ್ ಓಕೆ ಫ್ರೆಂಡ್ಸ್. ನನಗಂತೂ ಫುಲ್ಲು ವೈಬ್ರೇಷನ್ ಆಗ್ತೈತೆ ಹಸುವಿಗೆ. ಸ್ವಲ್ಪ ದ್ರಾಕ್ಷಿ ತಿನ್ಬಿಟ್ಟು ಆಮೇಲೆ ಫ್ರೆಶ್ ಆಗಕ್ಕೆ ಹೋಗ್ತೀನಿ ಫ್ರೆಂಡ್ಸ್. ಯಾಕಂದರೆ ಸ್ನಾನ ಮಾಡಿ ಬಂದಮೇಲೆ ಇದ್ದಿದ್ದು ಫುಲ್ಲು ಎನರ್ಜಿ ಡೌನ್ ಆಗ್ತೈತೆ. ಆಮೇಲೆ ಅಷ್ಟೇ ತಲೆ ಸುತ್ತೇ ಬೀಳ್ತೀನಿ. ಈಗ ನೀರು ಕಾಯೋ ಗ್ಯಾಪಲ್ಲಿ ಲೈಟಾಗಿ ಒಂದು ಸ್ನ್ಯಾಕ್ಸೇ ಮಾಡ್ಕೋತೀನಿ ಫ್ರೆಂಡ್ಸ್. ಫ್ರೂಟ್ಸ್ದು ತಡೆಯೋಕ್ಕಾಗಲ್ಲ ಹಸುವಿಗೆ ಮಾತ್ರ. ಮಧ್ಯಾಹ್ನ ಸರಿಯಾಗಿ ಊಟ ಮಾಡಲಿಲ್ಲ ಫ್ರೆಂಡ್ಸ್, ನನಗದು ಇಷ್ಟ ಆಗಲಿಲ್ಲ. ದ್ರಾಕ್ಷಿ ಸ್ವಲ್ಪ ದ್ರಾಕ್ಷಿನ ನೀರಲ್ಲಿ ನೀಟಾಗಿ ತೊಳ್ಕೊ ಬಂದಿದ್ದೀನಿ ಫ್ರೆಂಡ್ಸ್. ತಿನ್ನು ನೋಡಿದ್ವಿ ಸ್ವೀಟು ಆಯ್ತೋ ಇಲ್ಲ ಅಂತ. ಸ್ವೀಟ್ ಇರೋ ದ್ರಾಕ್ಷಿನೇ ತಗೋಬೇಕು ಫ್ರೆಂಡ್ಸ್. ಹುಳಿ ಇದ್ಬಿಟ್ರೆ ಅಲ್ಲಿ 1-2 ಟೇಸ್ಟ್ ನೋಡ್ಬಿಟ್ಟೆ ತರಬೇಕು ನೀವು. ಮನೆಗೆ ತಂದ್ಬಿಟ್ಟು ತಿನ್ನೋಣ ಅಂದ್ಬಿಟ್ಟು ಎತ್ಕಿತ್ಕೊ ಬಂದ್ಬಿಟ್ರೆ ಹುಳಿ ಕೆಲವೊಂದು ತಿನ್ನೋಕ್ಕೆ ಆಗಲ್ಲ. ಆರೆಂಜ್ ಬೆಳ್ಳಿ ಸಾಮಾನು ಮಾತ್ರ ಪೇಸ್ಟಲ್ಲಿ ತೊಳೆ, ಇನ್ನೆಲ್ಲ ಹುಣಸೆಹಣ್ಣು ಸಬ್ಬಿನದಲ್ಲಿ ಮಿಕ್ಸ್ ಮಾಡಿ ತೊಳೆ. ಪುಡಿ ಉಪ್ಪು, ನನಗೆ ಉಪ್ಪು ಖಾರ ಇರ್ಬೇಕು ಫ್ರೆಂಡ್ಸ್. ಹಣ್ಣುಗಳು ತಿನ್ಬೇಕಂದ್ರು ನಾನು ಉಪ್ಪು ಖಾರ ತಿನ್ನೋ ಹುಡುಗಿ, ಅದಕ್ಕೆ ಖಾರದ ಪುಡಿ, ಈ ಥರ ದ್ರಾಕ್ಷಿ, ಕಿತ್ತಳೆಹಣ್ಣು, ಉಪ್ಪು ಖಾರ ಹಾಕೊಂಡು ಚೆನ್ನಾಗಿ ಶೇಕಿ ಪುಷ್ಪವತಿ. ಹುಳಿ ಇತ್ತು ಅಂದರೆ ಸ್ವಲ್ಪ ಸಕ್ಕರೆನ ಹಾಕ್ಕೊಂಡು ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಸೈಡ್ಗೆ ಇಟ್ಬಿಟ್ಟು ಆಮೇಲೆ ತಿನ್ಬೋದು. ಇದನ್ನು ಸ್ವೀಟಾಗೇ ಇತ್ತು. ಟೇಸ್ಟು ಎಕ್ಸ್ಟ್ರಾ ಆಗೋಯ್ತು ಫ್ರೆಂಡ್ಸ್. ಸೂಪರ್ ಇದೆ. ತಿಂತಾರೆ ಫ್ರೆಂಡ್ಸ್. ಉಪ್ಪು ಖಾರ ಕೊಡುತ್ತೆ ಹಂಗೆ ಕೊಳ್ಳ. ಆರೆಂಜ್ ಬಿಡಿಸಿ ಉಪ್ಪು ಹಾಕ್ತಾ ಇರೋದು. ನೀಟಾಗಿ ಕಲೆಗಳೆಲ್ಲ ಹೋಗಿರ್ಬೇಕು. ನಾವು ಹೆಂಗ್ ಪೂಜಾರಪ್ಪ ಏನು ಕ್ಲೀನ್ ತೊಳೆದು ಪೂಜಾರಪ್ಪ ಸುಮ್ಮನೆ ವಿಡಿಯೋ ನೋಡ್ತಾರೆ. ನಿನ್ನಂಗೆ ಮಾಡಿದ್ರೆ ಎಲ್ಲ ವರ್ಷಕ್ಕೊಂದು ಸಿಗ್ತಿರ್ಬೇಕಾಯ್ತು. ಎಲ್ಲ ಸಂದೈತವೆ ಉಜ್ಜಿ. ಇದು ಆಕ್ಚುಲಿ ಚೆನ್ನಾಗಿರೋದು. ಈ ದೇವ್ರ ಸಮಯ ತಗೊಂಡು 5-6 ವರ್ಷ ಆಯ್ತಲ್ಲ, ಸಮದಾಗಿಲ್ವಲ್ಲ. ಉಜ್ಜಿ ಸಮಯ ಅಲ್ವಾ? ಸಮದಾಗ್ತಾವಂತೆ, ಅದಕ್ಕೆ ತೊಳಿಬಾರ್ದಂತೆ ಫ್ರೆಂಡ್ಸ್. ತೊಳಿಬೇಕು ಆದರೆ ಅಷ್ಟು ತೊಳೆಯಂಗಿಲ್ಲ. ನಮಗೆ ಕೊಡಿಸ್ಕೊಂಡು ಪೂಜೆ ಪುನಸ್ಕಾರ ಮಾಡಕ್ ಬರಲ್ಲ. ನಿಜ ಫ್ರೆಂಡ್ಸ್. ನೀಟಾಗಿ ಮಾಡೋರಿಗೆ ಕಷ್ಟ ಜಾಸ್ತಿ. ಅರ್ಧಂಬರ್ಧ ಬೇಕಾಬಿಟ್ಟಿ ಮಾಡೋರು ಹೆಂಗಿರ್ತಾರೆ ಗೊತ್ತಾ? ಆದ್ರೆ ನಾನು ನೀಟಾಗಿ ಮಾಡ್ತೀನಿ, ಕಷ್ಟ ಇದ್ರೂ ಪರವಾಗಿಲ್ಲ. ಸೂಪರ್ ಆಯ್ತದೆ ಫ್ರೆಂಡ್ಸ್, ಟ್ರೈ ಮಾಡ್ರಿ. ನಾನು ದ್ರಾಕ್ಷಿ ತಿಂದು ಫ್ರೆಶ್ ಆಗಿ ಬರೋಷ್ರಲ್ಲಿ 1 ಅವರ್ ಆಯ್ತು ಫ್ರೆಂಡ್ಸ್. 5 ನಿಮಿಷದಲ್ಲಿ ಆಗೋಯ್ತಾ? ಸೊಂಟ ಸುಮಾನ ಆಡ್ತಾ ಇರ್ಬೇಕಲ್ಲ, ನೋವೇ ಇಲ್ಲ. ಇದಕ್ಕೆಲ್ಲ ಕೇರ್ ಮಾಡಲ್ಲ. ತಲೆಗಳು ಹಂಗೆ ಇದ್ದಾವೆ. ಅದೇ ಸಮದೋಗ್ತೈತೆ ಅಂದ್ಬಿಟ್ಟು ತೊಳೆದಿಲ್ಲ ಫ್ರೆಂಡ್ಸ್ ಪಾಪ. ಓಕೆ ಫ್ರೆಂಡ್ಸ್, ಈಗ ಶಿವ ದೇವ್ರ ಸಾಮಾನು ತೊಳಿತೈತೆ ನೀಟಾಗಿ. ಅದು ಅಷ್ಟೇ ಅನ್ಕೊಂಡೈತೆ ಫ್ರೆಂಡ್ಸ್. ಇನ್ನು ದೇವ್ರ ಗೂಡು, ದೇವ್ರ ಫೋಟೋಗಳು ಎಲ್ಲ ಐತೆ. ಈ ಗ್ಯಾಪಲ್ಲಿ ನಾನು ಮುದ್ದೆ ಮಾಡ್ಬಿಡ್ತೀನಿ ಫ್ರೆಂಡ್ಸ್. ನಿನ್ನೆ ಇವತ್ತು 2 ದಿನನೂ ಮುದ್ದೆ ಮಾಡಲಿಲ್ಲ, ಅದಕ್ಕೆ ಈಗ ಮುದ್ದೆ ಬೇಕು. ಬೆಳಗ್ಗೆ ಮಾಡಿರೋ ಅನ್ನ ಸ್ವಲ್ಪ ಸೈಡ್ಗೆ ತಿಟ್ಕೋಬೇಕು ಅವರಿಬ್ಬರಿಗೆ. ಇದರಲ್ಲಿ ಇನ್ನೊಂದು ಸ್ವಲ್ಪ ಅನ್ನ ಉಳಿಸ್ಕೊಂಡು ಇದರಲ್ಲೇ ಮುದ್ದೆಗಿಡ್ತೀನಿ. ಸಾಂಬಾರು ಏನು ಮಾಡೋಣ ಅಂತಿದ್ದೀನಿ ಅಂದರೆ ಫ್ರೆಂಡ್ಸ್, ನಾನು ಅವರೆಕಾಳು ಹುಳಿ ಮಾಡೋಣ ಅಂತಿದ್ದೀನಿ. ಆಲೂಗಡ್ಡೆ, ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು. ಹುಳಿ ಸಾರು ಆದರೆ ಒಂದು ಸ್ವಲ್ಪ ಶಿವ ತಿಂತೈತೆ. ಬೇರೆ ಸಾರು ಅಂದರೆ ಹಿಂದೆ ಮುಂದೆ ನೋಡ್ತೈತೆ, ಮಸಾಲೆ ಅದು ಇದು ಅಂತೆಲ್ಲ. ಅದಕ್ಕೆ ಹಾಗೆ ಮಾಡ್ತೀನಿ.
ಅವರೆಕಾಳುಗಳಿಗೆ ಅವರೆಕಾಳು ಎತ್ಕೊಂಡಿದ್ದೀನಿ ಫ್ರೆಂಡ್ಸ್, ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಇನ್ನು ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಪುದೀನ, ಮಾಮೂಲಿ ಬೇಳೆ ಸಾಂಬಾರು ಪುಡಿ. ಮೊದಲೇನೇ ಆಲೂಗಡ್ಡೆ ಬದನೆಕಾಯಿನ ಬೇಯಕ್ಕೆ ಫ್ರೆಂಡ್ಸ್. ಈ ಐಟಮ್ಸ್ ಎಲ್ಲ ರೆಡಿ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಬೇಗ ಅಡುಗೆ ಆಗಲಿ ಅಂತ ಅಂದ್ಬಿಟ್ಟು ಆಮೇಲೆ ಬಾಣಲಿ ಇಟ್ಕೊಂಡು ಅವರೆಕಾಳನ್ನ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಇದು ನಮ್ಮ ಹೊಲದೆ ಅವರೆಕಾಳು ಸಕ್ಕತ್ ಟೇಸ್ಟಾಗಿ ಬರ್ತಿದೆ. ಅವರೆಕಾಳು ಹುಳಿ ಮಾಡಿದ್ರೆ ಅವರೆಕಾಳು ಹುರಿದು ಸೈಡ್ಗೆ ಎತ್ಕೊಂಡು ಅದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆನ ಹಾಕ್ಕೊಂಡು ಈರುಳ್ಳಿ ಬೆಳ್ಳುಳ್ಳಿ ಹಾಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಮಸಾಲೆ ರುಬ್ಬಿನೂ ಮಾಡ್ಕೋಬೋದು ಫ್ರೆಂಡ್ಸ್. ಹುಳಿ ಸಾರು ಆ ಥರ ಮಾಡಿದ್ರೆ ಶಿವ ತಿನ್ನೋದೇ ಇಲ್ಲ. ಹುಳಿ ಕಾಳಾಗಲಿ, ಕಡಲೆಕಾಳಾಗಲಿ, ಅವರೆಕಾಳಾಗಲಿ, ಹೆಸರು ಕಾಳಾಗಲಿ, ಹುಳಿ ಸಾರು ಏನಾರ ಮಾಡಿದ್ರೆ ಈಗ ನಾನು ಮಾಡ್ತಾಯಿದ್ದೀನಿಲ್ಲ ಅದೇ ಥರನೇ ಮಾಡಬೇಕು. ಈರುಳ್ಳಿ ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೊಟೊನ ಹಾಕೊಂಡು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಹುಳಿ ಸಾರಿಗೆ ರುಬ್ಬಿ ಮಾಡ್ಕೋಬೇಕಂದ್ರೆ ಇವಿಷ್ಟು ಐಟಮ್ಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಸಾಂಬಾರು ಪುಡಿ ಹಾಕೊಂಡು ರುಬ್ಬಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇನೆ. ಆಲ್ರೆಡಿ ಆಲೂಗಡ್ಡೆ ಬದನೆಕಾಯಿ ಬೇಯಿಸಕ್ಕೆ ಹಾಕೊಂಡಿದ್ನಲ್ಲ, ಬೇಯಿಸಿರೋದನ್ನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ತರಕಾರಿ ಕಟ್ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಒಂದು 5-10 ನಿಮಿಷದಲ್ಲಿ ಬೇಯಿಸ್ಕೊಂಡ್ಬಿಡ್ಬೋದು ಫ್ರೆಂಡ್ಸ್. ಬೇಗ ಬೆಂದೋಗ್ತವೆ. ಮತ್ತು ಅವೆರಡು ಬೇಯಿಸ್ಕೊಂಡಿದ್ದಲ್ಲ ಆಲೂಗಡ್ಡೆ ಬದನೆಕಾಯಿ, ಅದೇ ನೀರನ್ನೇ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಸಾಂಬಾರು ಪುಡಿ, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಕುದಿಸ್ಕೊಳ್ಳೋದು. ನಮಗೆ ಈ ಥರ ತೆಳ್ಳಗೆ ಇರಬೇಕು ಫ್ರೆಂಡ್ಸ್. ಹುಳಿ ಸಾರು ಅಂದರೆ ಮಂದ ಇದ್ದರೆ ಅದು ಅಜೀರ್ಣ ಆಗ್ತೈತೆ. ಹುಳಿ ಸಾರು ಆಲ್ರೆಡಿ ಜೀರ್ಣ ಆಗಲ್ಲ. ಹಾಗಾಗಿ ಶಿವಾಗೆ ಈ ಥರ ಸಾಂಬಾರು ಮಾಡಿದ್ರೇ ಇಷ್ಟ. ಹುಣಸೆ ಹುಳಿ ಅಂತೂ ಪಕ್ಕ ಇರಲೇಬೇಕು. ಇವು ಇಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಘಮ ಬರ್ತೈತೆ ಫ್ರೆಂಡ್ಸ್, ಸಕ್ಕತ್ತಾಗಿರ್ತೈತೆ. ಆಮೇಲೆ ಅವರೆಕಾಳು, ಕೊತ್ತಂಬರಿ ಸೊಪ್ಪು ಹಾಕೋದು. ಇದಕ್ಕೇನೇ ಲಾಸ್ಟಲ್ಲಿ ಕರ್ಮೀನು ಹುರಿದಾಕ್ಬಿಟ್ರೆ ಇದೇ ಕರ್ಮೀನು ಸಾರು ಅಷ್ಟೇ ಫ್ರೆಂಡ್ಸ್. ಸೋ ಸಿಂಪಲ್ ಪ್ರೊಸೆಸ್ಸು. ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ, ಅನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಮಾಡ್ಕೊಂಡಿದ್ದೆ. ರಾಗಿ ಮುದ್ದೆ ಮಾಡಿ ತುಂಬ ದಿನವೇ ಆಗೋಯ್ತು. ನನಗೆ ಜಾಸ್ತಿ ಪ್ಯೂರ್ ರಾಗಿ ಮುದ್ದೆ ನಾನ್ ವೆಜ್ ಜೊತೆ ಮಾತ್ರ ಇಷ್ಟ ಆಗ್ತೈತೆ. ಬೇರೆ ಸಾರುಗಳ ಜೊತೆ ಸ್ವಲ್ಪ ಗಂಟಲ್ಲಿ ಇಳಿಯಲ್ಲ. ನಾನ್ ವೆಜ್ ಇದ್ರೇ ಫುಲ್ಲು ರಾಗಿ ಮುದ್ದೆ ಖಾಲಿ ಮಾಡೋದು. ಇಬ್ಬರಿಗೆ ಅಲ್ಲ, ಅದಕ್ಕೆ 2 ರಾಗಿ ಮುದ್ದೆ ಮಾಡ್ಕೊಂಡಿದ್ದೆ. ಇನ್ನು ಟಾಮುಗೂ ಚೋಟುಗೂ ಹಾಲಿತ್ತು. ದಿನ ಹಾಲೇ ಇರಲ್ಲ ಫ್ರೆಂಡ್ಸ್. ಹಾಲು, ಮೊಸರು, ಮೊಟ್ಟೆ, ಚಿಕನ್ನು, ಮಟನು ಏನಿರ್ತಿತ್ತೋ ಅದನ್ನು ಹಾಕ್ತೀನಿ. ಅವರಿಬ್ರದ್ದು ಊಟ ಮುಗಿಸ್ಕೊಂಡು ಶಿವಾಗೂ ಬಿಸಿ ಬಿಸಿ ಮುದ್ದೆ ಅವರೆಕಾಳು ಹುಳಿ ಹಾಕ್ಕೊಟ್ಟೆ. ತಿನ್ಬಿಟ್ಟು ರೆಸ್ಟ್ ಮಾಡ್ತಾ ಇತ್ತು. ಈ ಗ್ಯಾಪಲ್ಲಿ ನಾನು ದೇವ್ರ ಸಾಮಾನು ಹಂಗೆ ಜೋಡಿಸ್ಬಿಟ್ಟು ಕಡ್ಡಿ ಹಚ್ಬಿಡೋಣ ಅಂತ ಯೋಚನೆ ಮಾಡಿದೆ. ಹೆಂಗೆ ಆದರೂ ಸಮಾಧಾನ ಆಗಲ್ಲ ಫ್ರೆಂಡ್ಸ್. ನೈಟ್ ನಿದ್ದೆ ಬರಲ್ಲ ಈ ಥರ ಅರ್ಧಂಬರ್ಧ ಕೆಲಸ ಮಾಡಿಬಿಟ್ರೆ. ಏನೇ ಇದ್ರೂ ಎಲ್ಲ ದೇವ್ರ ಸಾಮಾನಿಗೂ ನಾನು ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟೆ ಆಮೇಲೆ ನಾನು ಪೂಜೆ ಮಾಡ್ಕೋಬೇಕು. ಅದಕ್ಕೆ ಲೇಟ್ ಆದರೂ ಪರವಾಗಿಲ್ಲ. ಹೆಂಗಿದ್ರು ಗ್ರಹಣ ಟೈಮಲ್ಲ ಫ್ರೆಂಡ್ಸ್, ಎಲ್ಲ ದೇವಸ್ಥಾನಗಳಲ್ಲೇ ಲೇಟಾಗಿರುತ್ತೆ ಪೂಜೆ. ಇನ್ನು ಮನೇಲಿ ಲೇಟ್ ಆದರೂ ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಎಲ್ಲವಕ್ಕೂ ಗಂಧ, ಅರಿಶಿನ ಕುಂಕುಮ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ಅದು ಬರೀ ಇದು ನನ್ನ ಫೇವ್ರೆಟ್ ಕೆಲಸ ಅಲ್ಲ. ಇದನ್ನು ಬಿಡೋದು ಹೆಂಗೆ? ಶಿವ ಎಷ್ಟು ನೀಟಾಗಿ ಒರೆಸಿಟ್ಟಿತ್ತಂದರೆ ನೀಟಾಗಿ ಡ್ರೈ ಮಾಡಿ ಇಟ್ಟಿತ್ತು. ನಾನು ಹೇಳಿದ್ದೆ ಕಲೆ ಆಗ್ಬಿಡ್ತೈತೆ, ದೇವ್ರ ಸಾಮಾನು ಹಾಳಾಗ್ಬಿಡ್ತೈತೆ ನೀಟಾಗಿ ಒರೆಸ್ಲಿಲ್ಲ ಅಂತೆಲ್ಲ ಕೂಗಿ ಹೇಳ್ತಾಯಿದ್ದೆ. ಆದರೆ ಕಲ್ಶಟ್ ಚಂಬು ಆ ಥರ ಬಾರ್ಲಾಕ್ ಇಡಬಾರ್ದು. ಆ ಥರದ ಒಂದು ಮಿಸ್ಟೇಕ್ ಮಾಡಿತ್ತು. ಇಷ್ಟೊಂದೆಲ್ಲ ಒಳ್ಳೆ ಕೆಲಸ ಮಾಡಿ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಮಾಡಿದ್ರೆ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಅಡ್ಜಸ್ಟ್ ಮಾಡ್ಕೋಬೇಕಾಗ್ತೈತೆ. ಫಾರ್ ದ ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈಫಲ್ಲೇ ದೇವ್ರ ಸಾಮಾನು ತೊಳ್ಕೊಟ್ಟಿರೋದು. ಪರವಾಗಿಲ್ಲ, ಫ್ಯೂಚರಲ್ಲಿ ನನಗೆ ಹುಷಾರಿಲ್ದಿದ್ದ ಟೈಮಲ್ಲಿ ಹಬ್ಬ ಗಿಬ್ಬ ಬಿತ್ತು ಅಂದರೆ ಗಂಡನ ಕೈ ಕೆಲಸ ಮಾಡಿಸ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಬೇಕು ಮಾಡ್ತಿದ್ದೋ ಇಲ್ಲೋ. ಇವಿಷ್ಟನ್ನು ಎಲ್ಲ ಅರಿಶಿನ ಕುಂಕುಮ ಇಟ್ಕೊಂಡು ಮತ್ತು ದೇವ್ರ ಫೋಟೋನೂ ಅಷ್ಟೇ ನೀಟಾಗಿ ನೀರು ಹಾಕಿ ಒರೆಸ್ಕೊಂಡು ದೇವ್ರ ಗುಡೆಲ್ಲ ಒರೆಸ್ಕೊಂಡು ಅರಿಶಿನ ಕುಂಕುಮ ಇಟ್ಕೊಂಡೆ. ಇದಿಷ್ಟು ಕೆಲಸಗಳನ್ನ ಮುಗಿಸೋಷ್ಟರಲ್ಲಿ ರಾತ್ರಿ ಕರೆಕ್ಟಾಗಿ 10 ಗಂಟೆ ಆಯಿತು. ಇದೇ ಫಸ್ಟ್ ಟೈಮ್ ಲೈಫಲ್ಲಿ ಫ್ರೆಂಡ್ಸ್ ರಾತ್ರಿ 10 ಗಂಟೆಯಲ್ಲಿ ದೀಪ ಹಚ್ತಾ ಇರೋದು. ಆದರೂ ಒಂಥರ ಸಮಾಧಾನ ಆಯಿತು. ಎಲ್ಲ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಇಟ್ಟು ಹೂವು ಇಟ್ಟು ಪೂಜೆ ಮಾಡಿದ್ದು. ಈ ಕೆಲಸನೆಲ್ಲ ನಾಳೆ ಮಾಡ್ತೀನಿ ಅಂತ ಕೂತಿದ್ರೆ ನಾಳೆ ಫುಲ್ ಡೇ ಹಿಡಿತಾಯಿತ್ತು. ಶಿವ ಕೈಲಿ ಕ್ಲೀನ್ ಮಾಡಿಸಿದ್ದಕ್ಕೆ ಆದಷ್ಟು ಬೇಗನೆ ನನ್ನ ಪೂಜೆ ಮುಗ್ದೋಯ್ತು. ಅಂತೂ ಇಂತೂ ಶಿವ ಮಾಡಿ ಸಪೋರ್ಟಿಂದ ಇವತ್ತು ಪೂಜೆ ಮುಗೀತು ಫ್ರೆಂಡ್ಸ್. ಟೈಮ್ ಬಂದು 10 ಗಂಟೆ ಫ್ರೆಂಡ್ಸ್. ಅಷ್ಟು ಹಿಡಿತೈತೆ ನಮ್ಮ ಮನೆ ಕೆಲಸ ಪೂಜೆ ಅಂತಂದರೆ ಅದು ಫ್ರೆಂಡ್ಸ್. ಶಿವ ಹೆಲ್ಪ್ ಮಾಡಿಲ್ಲ ಅಂದರೆ ಪಕ್ಕ 12 ಗಂಟೆನೇ. 1.5 ಅವರ್ಗೆ ದೇವ್ರ ಸಾಮಾನು ತೊಳಿತಾ. ನನಗೆ 3 ಅವರ್ ಬೇಕಾಗಿತ್ತು ನೀಟಾಗಿ ತೊಳಿ ಅಷ್ಟರಲ್ಲಿ. ಓಕೆ ಫ್ರೆಂಡ್ಸ್, ಫುಲ್ ಸುಸ್ತಾಗ್ಬಿಟ್ಟೈತೆ. ವಿಶ್ ನಾಳೆ ಮಾಡ್ತೀವಿ. ಎಂಡವರೆಗೂ ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್. ಬೈ ಗುಡ್ ನೈಟ್. ಬಾಯ್ ಮೇಡಮ್.